ಎಲ್ರಿಗೂ ನಮಸ್ತೆ ಮಾಸ್ಟರ್. ಹಾಗೆ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವ್ರಿಗೂ ಕೂಡ ನಮಸ್ಕರಿಸುತ್ತಾ, ನಾನು ಬ್ಯಾಚ್ ನಂಬರ್ 17 ವಿನುತಾ ಮೇಡಮ್ ಗ್ರೂಪಿಂದ ಮಾತಾಡ್ತಾ ಇದ್ದೀನಿ. ಹಾಗೆ ಅಯ್ಯಪ್ಪ ಪಿಂಡಿ ಸರ್ಗೂ ನನ್ನ ನಮಸ್ಕಾರ, ವಿನುತಾ ಮೇಡಮ್ಗೂ ಕೂಡ ನನ್ನ ನಮಸ್ಕಾರ. 69 ಚಾಲೆಂಜ್ ತೊಗೊಂಡಿರೋದ್ರಿಂದ ನನ್ನಲ್ಲಿ ತುಂಬ ಬದಲಾವಣೆ ಆಗಿದೆ. ನನ್ನ ಮಕ್ಕಳಿಗೆ ಅಂದರೆ ನನ್ನ ಸ್ಕೂಲ್ ಮಕ್ಕಳಿಗೆ ಮೆಡಿಟೇಷನ್ ಏನು, ಪಿರಮಿಡ್ ಅಂದರೆ ಏನು, ಪತ್ರಿಜಿ ಅವ್ರು ಯಾರು, ಇವ್ರುಗಳ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ಆಗಿ ವಿತ್ ಸ್ಮಾರ್ಟ್ ಬೋರ್ಡಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಫೌಂಡರ್ ಆಫ್ ಪಿರಮಿಡ್ ಯಾರು, ಸುಭಾಷ್ ಪತ್ರಿಜಿ ಸರ್ ಅವರು, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಅವ್ರ ಡಾಟರ್ಸು, ವೈಫ್, ಅವ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಚಾಲೆಂಜ್ ತೊಗೊಂಡಿರೋದ್ರಿಂದ ನನ್ನಲ್ಲಿ ನಾನು ಬದಲಾವಣೆ ತುಂಬ ಕಂಡಿದ್ದೀನಿ. ಮೊದಲಿಗೆ ಕೋಪ ಕಮ್ಮಿಯಾಗಿದೆ, ನನಗೆ ನಾನು ಟೈಮ್ ಕೊಟ್ಕೋತಾ ಇದ್ದೀನಿ. ನಂತರ ಈ ಧ್ಯಾನನ ನನ್ನ ಮಕ್ಕಳಿಗೆ, ಅಂದರೆ ನಾನು ಸ್ಕೂಲ್ ಟೀಚರು, ಸೊ ಡ್ರಾಯಿಂಗ್ ಟೀಚರ್ ಆಗಿದ್ದೀನಿ. ನನ್ನ ಮಕ್ಳಿಗೆ ನಾನು ತುಂಬ ಮೆಡಿಟೇಷನ್ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಇದೆಲ್ಲ ಮಾಡಿಸ್ತಿಲ್ಲ, ಬರೀ ನಾನು ಜಸ್ಟ್ ಮನೇಲಿ ಮಾಡ್ಕೊತಿದ್ದೆ. ಈಗ ನನ್ನ ಮಕ್ಕಳು ನನ್ನ ಸ್ಕೂಲಲ್ಲಿ ಹೇಳ್ಕೊಡ್ತಿದ್ದೀನಿ, ಟೀಚರ್ಸ್ ಜೊತೆ ಮಾತಾಡ್ತೀನಿ. ಈ ಥರ ಧ್ಯಾನ ಮಾಡಿ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಸೊ ನೀವೇನು, ನಿಮ್ಮ ಬಗ್ಗೆ ಏನು ಅಂತ ನೀವು ತಿಳ್ಕೊತೀರಾ ಅಂತ ಎಲ್ಲ ತುಂಬಾ ಹೇಳ್ತೀನಿ. ಮಾಡೋದು ಬಿಡೋದು ಅವರಿಷ್ಟ. ಸೊ ನನ್ನ ಮಕ್ಕಳು ತುಂಬ ತಾಳ್ಮೆಯಿಂದ ಕೇಳ್ತಾರೆ. ಹಾಗೆ ನನ್ನ ಮಾತನ್ನ ತುಂಬ ಗಮನ ಇಟ್ಟು ಆಲಿಸ್ತಾರೆ. ಮ್ಯಾಮ್ ಏನೋ ಹೇಳ್ಕೊಡ್ತಿದ್ದಾರೆ ಮೆಡಿಟೇಷನ್ ಬಗ್ಗೆ. ಆಮೇಲೆ ನನ್ನ ಮಕ್ಳಿಗೆ ನಾನು ಕೂಡ ಪಿರಮಿಡ್ ಕ್ರಾಫ್ಟ್ ಕೂಡ ಹೇಳ್ಕೊಡ್ತೀನಿ. ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರ ಮನೇಲೆಲ್ಲ ಹಾಕ್ಕೊಂಡಿದ್ದಾರೆ ಪಿರಮಿಡ್ದು ಡ್ರಾಯಿಂಗ್ ಆಗಿರ್ಬೋದು ಆ್ಯಂಡ್ ಕ್ರಾಫ್ಟ್ ಆಗಿರ್ಬೋದು. ಹಾಗೆ ನನ್ನ ಮಕ್ಕಳು ತುಂಬ ಇಂಟ್ರೆಸ್ಟಿಂದ ಎಲ್ಲ ಕೇಳಿಸ್ಕೊಂಡಿದ್ದಾರೆ, ಮೆಡಿಟೇಷನ್ ಮಾಡ್ತಿದ್ದಾರೆ. ದ ವೇ ಆಫ್ ಡೂಯಿಂಗ್ ಮೆಡಿಟೇಷನ್ ವಿ ಡೋಂಟ್ ನೋ. ನಾವು ಯಾವಾಗ ಈ ಧ್ಯಾನಕ್ಕೆ ಬರ್ತೀವಿ ಆವಾಗ ಈ ಥರ ಕೈ ಜಾಯಿನ್ ಮಾಡ್ಕೊಳ್ಳೋದು, ಕ್ರಾಸ್ ಲೆಗ್ ಹಾಕ್ಕೊಳ್ಳೋದು, ಇದನ್ನೆಲ್ಲ ಕಲ್ತ್ಕೊಂಡಿದ್ವಿ. ಹಾಗೆ ಮಕ್ಕಳು ತುಂಬ ಕಲ್ತಿದ್ದಾರೆ. ಫಸ್ಟ್ ಈ ಥರ ಮುದ್ರೆಗಳೆಲ್ಲ ಇಟ್ಕೊಂಡು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾ ಇದ್ರು ಮಕ್ಕಳು. ಅವರಿಗೆಲ್ಲ ತುಂಬ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಷನ್ ಹೇಗೆ ಮಾಡಬೇಕು, ಧ್ಯಾನ ಮಾಡೋದ್ರಿಂದ ಎಷ್ಟು ಲಾಭ ಇದೆ ನಿಮ್ಮ ಎಜುಕೇಷನ್ ಫೀಲ್ಡಲ್ಲಿ, ಅದೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಹಾಗೆ ದಿನ ಅಭ್ಯಾಸ ಮಾಡೋಕ್ಕೂ ಹೇಳಿದ್ದೀನಿ. ಕೆಲವ್ರು ಮಾಡ್ತಿದ್ದಾರೆ, ಕೆಲವ್ರು ಮಾಡಲ್ಲ, ಅದು ಕಾಮನ್. ಈ ಅವಕಾಶನ ನನಗೆ ಕಲ್ಪಿಸ್ಕೊಟ್ಟಿದ್ದ ಅಯ್ಯಪ್ಪ ಪಿಂಡಿ ಸರ್ಗೂ ಹಾಗೂ ವಿನುತಾ ಮೇಡಮ್ ಅವ್ರಿಗೂ ತುಂಬ ಧನ್ಯವಾದಗಳು. ಖುಷಿಯಾಗುತ್ತೆ ಈ ಚಾಲೆಂಜಲ್ಲಿ ಇದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ. ಹಾಗೆ ದಿನ ಫೋಟೋಸ್ ಅಪ್ಲೋಡ್ ಮಾಡಬೇಕು. ನಾನು ಒಂದೊಂದು ದಿನ ಮಿಸ್ ಆಗಿದ್ದೀನಿ. ಅದು ನನಗೆ ಚಿಕ್ಕ ಪಾಪು ಇದೆ, ಸೊ ಒಂದೊಂದು ದಿನ ಮಾಡೋಕ್ಕಾಗಲ್ಲ. ಒಂದೊಂದು ದಿನ ಮಾಡಿದ್ರೂ ಫೋಟೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲ್ಲ. ಸಾರಿ ಫಾರ್ ದಟ್. ಹಾಗೆ ಇದು ಗಾಸಿಪ್ ಮಾಡಬಾರ್ದು ಅಂತ ಹೇಳ್ತಾರೆ. ಗಾಸಿಪ್ ಒಂದೊಂದು ದಿನ ಆಗೇ ಬಿಡುತ್ತೆ. ಇಲ್ಲ ಕೆಲವ್ರು ಬಂದು ನಮ್ಮ ಹತ್ರ ಹೇಳ್ತಾರೆ, ನಾವು ಅದಕ್ಕೇನೋ ಸಜೆಷನ್ ಕೊಡ್ತೀವಿ, ಅದು ಕೂಡ ಗಾಸಿಪ್ ಆಗುತ್ತೆ. ಒಂದೊಂದು ದಿನ ಆಗುತ್ತೆ, ಒಂದೊಂದು ದಿನ ಆಗೋಲ್ಲ. ಆದಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಫಸ್ಟೆಲ್ಲ ತುಂಬ ಅದು ಇದು ಮಾತಾಡ್ತಾಯಿದ್ವು. ಈ ಚಾಲೆಂಜಿಗೆ ಬಂದಮೇಲೆ ತುಂಬಾ ಕಂಟ್ರೋಲ್ ಆಗಿದೆ. ಗಾಸಿಪ್, ಗಾಳಿ ಮಾತು ಹೇಗೆ ಹೋದರೂ ಒಂದು ಸಣ್ಣದಾಗಾದರೂ ಮಾತಾಡ್ಬಿಡ್ತಿದ್ದು. ಈಗ ಎಷ್ಟೋ ಕಂಟ್ರೋಲ್ ಆಗಿರೋದ್ರಿಂದ ಓಕೆ, ಇಟ್ಸ್ ಗುಡ್. ಆಗಸ್ಟ್ 15 ದೊಡ್ಡಬಳ್ಳಾಪುರದಲ್ಲಿ ಪ್ರೋಗ್ರಾಮ್ ನಡೀತಿದೆ, ಮಹಾಧ್ಯಾನ. ಬರ್ತಾಯಿದ್ವಿ. ಅವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ನಾನು ಸ್ಕೂಲ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಸ್ವಲ್ಪ ಲೇಟ್ ಆಗುತ್ತೆ ಬರೋದು. ಆಲ್ಮೋಸ್ಟ್ 2 o'clock, ಆಫ್ಟರ್ನೂನ್ 2 o'clock ರೀಚ್ ಆಗ್ತೀವಿ. ಸಾರಿ ಫಾರ್ ದಟ್, ಬಿಕಾಸ್ ಇಂಡಿಪೆಂಡೆನ್ಸ್ ಡೇ ಇದೆ. ಇಂಡಿಪೆಂಡೆನ್ಸ್ ಡೇ ಎಲ್ಲ ಇಂದ ಅರ್ಲಿ ಮಾರ್ನಿಂಗ್ಗೆ ಬರ್ತಾಯಿದ್ದೋ. ಅಲ್ಲಿ ಪ್ರೋಗ್ರಾಮಿಗೆ ಖಂಡಿತ ಅಟೆಂಡ್ ಆಗ್ತೀನಿ. ನಾನು, ನನ್ನ ಪಾಪು, ನನ್ನ ಅಮ್ಮ, ನನ್ನ ಹಸ್ಬೆಂಡ್ ಎಲ್ಲ ಫ್ಯಾಮಿಲಿ ಎಲ್ಲ ಬರ್ತಾಯಿದ್ದೀವಿ. ಖುಷಿಯಾಗುತ್ತೆ, ಎಲ್ಲ ಒಟ್ಟಿಗೆ ಬರ್ತಾಯಿದ್ದೀವಿ ಧ್ಯಾನ ಪ್ರೋಗ್ರಾಮ್ಗೆ ಅಂತ. ನನ್ನ ಅಮ್ಮ, ನಾನು ಧ್ಯಾನ ಮಾಡ್ತೀವಿ. ಹಾಗೆ ನನ್ನ ಪಾಪು, ನಾನು ಪ್ರೆಗ್ನೆಂಟ್ ಇದ್ದಾಗಲೇ ನಾನು ಧ್ಯಾನ ಮಾಡ್ತಾಯಿದ್ದೆ. ಸೊ ನನ್ನ ಮಗಳು ಧ್ಯಾನ ಪಾಪು ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ. ಹಾಗೆ ನನ್ನ ಮಗಳ ಹೆಸರು ಕೂಡ ಧ್ಯಾನಶ್ರೀ ಅಂತಲೇ ಇಟ್ಟಿದ್ದೀವಿ. ಪಿರಮಿಡಲ್ಲೇ ನಾಮಕರಣ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀವಿ. ಈಗ ಅವಳಿಗೆ 9 months ಆಗಿದೆ. ಖುಷಿಯಾಗುತ್ತೆ ನನ್ನ ಮಗಳು, ಹಸ್ಬೆಂಡ್, ಅಪ್ಪ ಅಮ್ಮನ ಜೊತೆ ಎಲ್ಲ ಬರೋದಕ್ಕೆ. ಈ ಧ್ಯಾನದಿಂದ ತುಂಬ ಲಾಭ ಕಂಡುಕೊಂಡಿದ್ದೀನಿ. ಲಾಭ ಅನ್ನೋದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಇದೆ, ಖುಷಿ ಇದೆ. ಯಾರ ವಿಚಾರಕ್ಕೂ ಹೋಗಲ್ಲ, ನಮ್ಮ ವಿಚಾರಕ್ಕೂ ಯಾರೂ ಆಲ್ಮೋಸ್ಟ್ ಬರಲ್ಲ. ಬಿಕಾಸ್ ನಾವು ಹೋದರೆ ತಾನೇ ಅವ್ರು ನಮ್ಮ ವಿಚಾರಕ್ಕೆ ಬರೋದು. ಈ ಧ್ಯಾನದಿಂದ ಅದನ್ನು ತಿಳ್ಕೊತೀವಿ. ಆದಷ್ಟು ಧ್ಯಾನನ ಎಲ್ಲರಿಗೂ ಹೇಳ್ಕೊಳ್ಳೋಣ, ಮಾಡಿಸೋಣ ಅವ್ರ ಕೈಲಿ. ಆದಷ್ಟು ನಮ್ಮ ಪ್ರಯತ್ನ ಮಾಡೋಣ. ಎಲ್ರಿಗೂ ಧನ್ಯವಾದಗಳು.